ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ನೀವು ಕುಡಿರಿ ಕುಡ್ದೆ ಇದೇ ರೀತಿ ಸಾಯಿರಿ ಅಂತ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ತುಳಿತಕ್ಕೆ ಒಳಗಾಗುವವರ ಮನೆ ಅಕ್ಕಪಕ್ಕದಲ್ಲಿ ಕಂಡಲ್ಲೆಲ್ಲ ಹೆಂಡವನ್ನ ಮಾರಿಸಲು ಹಚ್ಚುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಗದಗ ಜಿಲ್ಲೆಯ ರೋಣ ಪಟ್ಟಣದ ಅಬಕಾರಿ ಇಲಾಖೆಯ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಕ್ಷಣಾ ವೇದಿಕೆ, ಯುವ ಸೇನೆ, ಭೀಮ್ ಆರ್ಮಿ, ಏಕತಾ ಮಿಷನ್, ಅಖಿಲ ಭಾರತ ಅಂಬೇಡ್ಕರ್ ಅಲ್ಪಸಂಖ್ಯಾತರ ಮತ್ತು ವಾಲ್ಮೀಕಿ ಪ್ರಜಾ ಸಮಿತಿ ಸೇರಿದಂತೆ ಹಲವಾರು ಸಂಘಟನೆಗಳು, ಹಲವಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಬಕಾರಿ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಸ್ಥಳಕ್ಕೆ ಬಂದಂತಹ ಅಬಕಾರಿ ಅಧಿಕಾರಿ ಡಿವೈಎಸ್ಪಿ ಭೀಮಣ್ಣ ರಾಠೋಡ್ ಅವರಿಗೆ ಮನವಿಯನ್ನ ಮಾಡ್ತಾರೆ ಪ್ರತಿಭಟನಾಕಾರರು. ಏನ್ ಸರ್, ನಿಮ್ಮ ಪರವಾನಗಿ ನೀಡಿಲ್ಲ ಅಂದ್ರು ಇವರು ರಾಜ್ಯಾರೋಷವಾಗಿ ಹೆಂಡ ಮಾರಕ್ಕೆ ಇವರಿಗೆ ಸರಾಯಿ ಎಲ್ಲಿಂದ ಸಿಗ್ತಾ ಇದೆ? ತಾವು ಹೇಳ್ತಾ ಇದ್ದೀರಿ ಯಾವುದೇ ಪರವಾನಗಿ ನೀಡಿಲ್ಲ ಅಂತ, ಆದರೆ ಇವರಿಗೆ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ? ಯಾರ ಕಾರಣ? ಇದಕ್ಕೆ ಉತ್ತರ ಡಿವೈಎಸ್ಪಿ ಅವರು ನೀಡ್ತಾರೆ. ಏನಂತ ಅಂದರೆ, ನಾವು ಅವರ ಪರಿಶೀಲನೆ ಮಾಡ್ತಾ ಇದ್ದೀವಿ ಹೊರತು ಅವರಿಗೆ ಪರ್ಮಿಷನ್ ನೀಡಿಲ್ಲ, ಅವರಿಗೆ ಯಾವುದೇ ಸಪ್ಲೈ ಅನ್ನೋ ಮಾತೇ ಬರಲ್ಲ. ಅಂದರೆ ಜನರು ಏನು ಹೇಳ್ತಾರೆ, ಪ್ರತಿಭಟನಾಕಾರರು ಏನು ಹೇಳ್ತಾರೆ, ಇವರು ಕೆಲಸ ನಡೆಸ್ತಾ ಇದ್ದಾರೆ, ಜನರಿಗೆ ಹೆಂಡವನ್ನ ಮಾರ್ತಾ ಇದ್ದಾರೆ, ಅಲ್ಲಿ ಬಂದು ನಮಗೆ ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಮದ್ಯದ ಅಂಗಡಿ ಬಾರ್ ಬಾರ್ದು ಎನ್ನುವ ತಾಕೀತು ಡಿವೈಎಸ್ಪಿ ಅವರ ಜೊತೆ ಮಾತಿನ ಚಕಮಕಿಯನ್ನ ನಡೆಸಿದ್ರು. ನಾನು ಈ ಕೂಡಲೇ ಡಿವೈಎಸ್ಪಿ ಹೇಳಿರುವ ಮಾತು, ನಾನು ಈ ಕೂಡಲೇ ಇದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಜರುಗಿಸುತ್ತೇನೆ ಎಂದು ಭೀಮಣ್ಣ ರಾಠೋಡ್ ಅವರು ಪ್ರತಿಭಟನೆಕಾರರಿಗೆ ಮಾತನಾಡಿದರು. ಒಂದಿಷ್ಟು ಕಡೆ ನೋಡಬೇಕಾದ್ರೆ ಗ್ರಾಮದ ಮನೆಗಳಲ್ಲಿಯೂ ಸಹ ಗದಗ್ನಲ್ಲಿ ಕಳೆದ ಬಾರಿ ನಾವು ಒಂದಿಷ್ಟು ಸುದ್ದಿಯನ್ನ ಮಾಡಿದ್ವಿ. ಅಬಕಾರಿಗೆ ಸಂಬಂಧಪಟ್ಟ ಹಾಗೆ ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಮನೆ ಅಂಗಡಿಗಳಲ್ಲಿ ಮುಂದಿಟ್ಕೊಂಡು ಹೆಂಡವನ್ನ ಮಾರೋದು ಸಹ ನಮ್ಮ ಮುಂದೆ ನಾವು ಈಗಾಗಲೇ ಇಟ್ಟಿದ್ದೇವೆ. ಓಪನ್ ಮಾಡಬಾರ್ದು ಅನ್ನೋದು ತಮ್ಮದೊಂದು ಇದು ಡಿಮ್ಯಾಂಡ್. ಮತ್ತೇನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಇಲ್ಲಿಗೆಲ್ ಆಗಿ ಸೇಲ್ ಆಗ್ತಾ ಇದೆ, ಅದನ್ನು ಕಂಟ್ರೋಲ್ ಮಾಡ್ಬೇಕಂತ ಹೇಳಿ ಒಂದು ಬೆಳವಣಿಗೆ ಗ್ರಾಮದಲ್ಲಿ ಏನಪ್ಪ ಅಂದ್ರೆ CL2 ಸಂಬಂಧ ನಮ್ಮ ಇಲಾಖೆಗೆ ಏನಪ್ಪ ಅಂದ್ರೆ ಇದು ಅಪ್ಲಿಕೇಶನ್ ಬಂದಿದೆ. ಅದೇನಪ್ಪ ಅಂತಂದ್ರೆ ಇನ್ನೂ ಪರಿಶೀಲನಾ ಹಂತದಲ್ಲಿ ಇದೆ. ಅದು ಇನ್ನು ಯಾವುದೇ ಡಿಸಿಷನ್ ಏನಂತಂದ್ರೆ ನಾವು ತಗೊಂಡಿಲ್ಲ. ನೀವು ಮನವಿ ಏನು ಕೊಡ್ತೀರಪ್ಪ ಅಂತಂದ್ರೆ ಅದನ್ನ ನಾನು ಮಾನ್ಯ DC ಮೇಡಮ್ ಅವರಿಗೆ ಲಿಸ್ಟ್ ಮಾಡಿ ಅದ್ರ ಬಗ್ಗೆ ಪರಿಶೀಲಿಸಿ ಅಂತಂದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಅಲ್ಲಿ ಏನಪ್ಪಂತಂದ್ರೆ ನಾವು ಲೈಸೆನ್ಸ್ ಕೊಟ್ಟಿಲ್ಲ, ಬಟ್ ಒಂದು ಅರ್ಜಿ ಬಂದಿದೆ ನಮ್ಗೆ ಅಲ್ಲಿ ವೈನ್ ಶಾಪ್ ಕೊಡ್ರಿ ಅಂತೇಳಿ. ಅದು ಪರಿಶೀಲನಾ ಹಂತದಲ್ಲಿ ಇದೆ. ತಾವು ಏನಂತಂದ್ರೆ ಈಗ ಪ್ರತಿಭಟನೆ ಮಾಡಿದ್ರಲ್ಲ, ಅದನ್ನ ಮಾನ್ಯ DC ಮೇಡಮ್ ಅವ್ರಿಗೆ ಅವ್ರ ಗಮನಕ್ಕೆ ತಂದೆ ಅಂತಂದ್ರೆ ವಿಚಾರ ಮಾಡಿ ಏನಂತಂದ್ರೆ ಅದನ್ನ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ತಮಗೆ ನಾವು ಭರವಸೆ ಕೊಡ್ತೇನೆ. ಇನ್ನು ಅಲ್ಲಿ ಶಾಪ್ ತನ್ನ ಯಾವುದೇ ಒಂದು ಲೈಸೆನ್ಸ್ ಕೊಟ್ಟಿಲ್ಲ. ಈಗ ಅವ್ರಿಗೆ ಏನು ಮನಿಗೆ ಕೊಟ್ಬಿಡ್ರಿ ಲೈಸೆನ್ಸ್ ರೀ. ಮತ್ತ ಅಲ್ಲಿ ಎಲ್ಲ ಮನಿ ಅದಾವ ಸರ್, ಎಲ್ಲ ದುಡಿಯೋನ್ ತಿನ್ನುವಂತ ಬಡವರು ಜನತಾ ಮನಿ ಅದ, ಸಾವುಕಾರ ಮನಿ ಎಲ್ಲ. ಶಾಲೆ ಐತಿ, ಮಕ್ಳ ಶಾಲೆ ಒಳಗೆ ಇಟ್ಬಿಡ್ರಲ್ಲ, ಬಾರ ಸ್ವಲ್ಪ ಶಾಲೆ ಕಲೀಲಿ. ಈಗ ಬಂದಿದೆ, ಅದನ್ನ ಇನ್ನ ಪರಿಶೀಲನಾ ಹಂತದಲ್ಲಿ ಇದೆ, ಅದು ಇನ್ನ ಕೊಟ್ಟಿಲ್ಲ ನಾವು. ಹೌದು ಸರ್, ಈಗ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ, ಇನ್ನೇಲ್ಲ. ಮತ್ತೆ ಯಾಕೆ ಚಾಲು ಮಾಡಿದ್ರಿ ಇವ್ರು? ಯಾರು ಚಾಲು ಮಾಡಿಲ್ಲ, ಎಲ್ಲಿ ಚಾಲು ಇಲ್ಲ, ಎಲ್ಲಿ ಲೈಸೆನ್ಸ್ ಕೊಟ್ಟಿಲ್ಲ, ಯಾವ್ದು ಲೈಸೆನ್ಸ್ ಕೊಟ್ಟಿಲ್ಲ, ಏನಿಲ್ಲ. ಬಂದ್ ಮಾಡ್ಬೇಕಿತ್ತು ನಮ್ಗೆ. ಯಾಕೆ ಫೀಡಿಂಗ್ ಕೊಟ್ಟಪಟ್ಟಿಗೆ ಎಲ್ಲ ಜನದ ಮನಿ ಅದಾವ, ಇಲ್ಲಿ ಆಲ್ರೆಡಿ ಮನಿ ಅದಾವ. ಇಲ್ಲಿಂದ ಇನ್ನು ನಾವು ಲೈಸೆನ್ಸ್ ಕೊಟ್ಟ ಮೇಲೆ ಅಲ್ಲಿ ಬಂದ್ ಮಾಡ್ಬೇಕು. ಮಾನ್ಯ ಅಬಕಾರಿ ಇಲಾಖೆಯ ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಇವರಿಗೆ ನಮ್ದೊಂದು ವಿನಂತಿ. ನೀವು ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರಿ, ಇದನ್ನ ನಾವು ಒಪ್ಕೊಂತೀವಿ. ಲೈಸೆನ್ಸ್ ಕೊಡದೇ ಇದ್ರು ಕೂಡ ಅಲ್ಲಿ ರಾಜ್ಯಾರೋಷವಾಗಿ ಬಾರ್ ಓಪನ್ ಮಾಡಕತ್ತಾರಂದ್ರ ಅದಕ್ಕೆ ಯಾವ ಹೋಲ್ಸೇಲ್ ನಿಂದ ನೀವು ಪರ್ಮನೆಂಟ್ ಆಗಿ ಮಾಲ್ ತರಕ್ಕೆ ಅವಕಾಶ ಮಾಡಿಕೊಟ್ರಿ ಅನ್ನೋದು ಇದ್ರ ಬಗ್ಗೆ ಸ್ಪಷ್ಟ ನಿರ್ಧಾರ
ಕೊಡ್ರಿ, ಸ್ಪಷ್ಟನೆ ಕೊಡ್ರಿ. ಮತ್ತ ಯಾವ ಅಲ್ಲಿ ಹೋಲ್ಸೇಲ್ ಇಂದ ಮಾಲ್ ಹೋಗಂಗಿಲ್ಲ ಅಂದ್ರಪ್ಪ ಅಂದ್ರ ಯಾವ ಬಾರಿಂದ ಮಾಲ್ ಹೋಗಕತ್ತೈತಿ, ಯಾವ ಬ್ರ್ಯಾಂಡಿಶಿಪ್ ಇಂದ ಮಾಲ್ ಹೋಗಕತ್ತೈತಿ ಅದನ್ನ ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಸಂಪೂರ್ಣವಾಗಿ ತೆಗೆದು ಅವ್ರ ಅಂಗಡಿ ಮತ್ತು ಬಾರ್ ಎರಡೂ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕಂತ ಇವತ್ತು ನಮ್ದು ಒತ್ತಾಯ ಐತಿ. ಇದು ಕೇವಲ ಒಬ್ಬರದಲ್ಲ, ಇದು 3-4 ಜನರ ಕೈವಾಡ ಕೂಡ ಇರುತ್ತ. ಬಾರ್ ಬಂದ್ ಆಗ್ಬೇಕು ಅಥವಾ ಅವ್ರ ಪರ್ಮಿಟ್ ಅನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಬೇಕು. ಈಗ ಅಲ್ಲಿ ನಾವು ಪರ್ಮಿಟ್ ಕೊಟ್ಟಿಲ್ಲ, ಯಾವುದೇ ಮಾಲ್ ಇಲ್ಲ, ಯಾವ ಮಾಲ್ ಇಲ್ಲ, ಆ ಶಾಪ್ ನಲ್ಲಿ ಯಾವುದೂ ಕೂಡ ಏನು ಇರಲಿಲ್ಲ. ಪರ್ಮಿಟ್ ಕೂಡ ಲೈಸೆನ್ಸೇ ಕೊಟ್ಟಿಲ್ಲ ಅಂದ್ಮೇಲೆ ಅವ್ರು ಯಾವ ಹೋಲ್ಸೇಲ್ ಇಂದ ತರ್ಲಿಕ್ಕೆ ಸಾಧ್ಯನೂ ಇಲ್ಲ, ಏನು ಇದಿರಲಿಲ್ಲ. ಬಟ್ ಅದು ಪರಿಶೀಲನಾ ಹಂತದಲ್ಲಿ ಇದೆ. ನಾವು ಕೂಡ ಈಗ ಪ್ರತಿಭಟನೆ ಮಾಡಿದ್ರಿ, ಅದನ್ನ ನಾನು ಮಾನ್ಯ DC ಮೇಡಮ್ ಅವ್ರ ಗಮನಕ್ಕೆ ತರ್ತೀನಿ. ನಾವೆಲ್ಲ ವಿಚಾರ ಮಾಡಿ ಅದಕ್ಕೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು ಅದನ್ನ 100% ನಾವು ತೆಗೆದುಕೊಳ್ತೀವಿ. ಆಮೇಲೆ ಹಳ್ಳಿ ಸೇಲ್ಗೆ ಏನಂತಂದ್ರೆ ನಮ್ಮಲ್ಲಿ ಸ್ವಲ್ಪ ಸಿಬ್ಬಂದಿಗಳು ಕೊರತೆ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಇದಾಗ್ಯಾವ. ಬಟ್ ಪರ್ಟಿಕ್ಯುಲರ್ ನಮ್ಮ ಸಮಿತಿ ಎಲ್ಲ ಕೆಲವೊಂದು ಊರುಗಳ ಹೆಸರು ಹೇಳಿದ್ದಾರೆ. ಇವತ್ತಿನಿಂದ ನಾವು ಯಾಕಂದ್ರೆ ಅಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ನಾನು ಸಹ ಅಲ್ಲಿ ದುಡ್ಡು ನೋಡಿ ಏನೈತಿ ಅದನ್ನು ಕ್ರಮ ಕೈಗೊಳ್ತೀನಿ ಅಂತ ತಮ್ಮಲ್ಲಿ ನಾನು ಭರವಸೆ ಕೊಡ್ತೀನಿ. ಇಲ್ಲ, ಅಲ್ಲಿ ಶಾಪಲ್ಲಿ ಅಲ್ಲಿ ಶಾಪ್ ಚಾಲೂನೇ ಆಗಿಲ್ಲ ಅಂದಮೇಲೆ ಮಾಲ್ ಎಲ್ಲಿಂದ ಲೋಕಲ್ ಚಾಲೂ ಆಗಿಲ್ಲ, ಅಂಗಡಿ ಚಾಲೂ ಆಗಿಲ್ಲ, ಅಲ್ಲಿ ಮಾಲ್ ಏನಿದೆ ಚಾಲೂ ಆಗಿಲ್ಲ. ಒಂದು ಶಾಪಕ್ಕೆ ಈಗ ಪ್ರತಿಯೊಂದು ಗ್ರಾಮದ್ದು ನಾವೇನು ಗ್ರಾಮದ ಹೆಸರು ಹೇಳಿದ್ವಿ ಸಾಹೇಬ್ರ, ಏನ ಪ್ರತಿಯೊಂದು ಗ್ರಾಮದ್ದು ನಾವು ಒಂದು ಮನವಿ ಮುಖಾಂತರ ಕೂಡ ನೋಡ್ತೀವಿ. ಇವತ್ತು ಸದ್ಯ ನಾವು ಶಾಪ್ ಬಂದಿದ್ದೀವಿ, 3-4 ಹೆಸರು ಹೇಳಿದ್ರಿ. ಆ ಊರಿಗೆಲ್ಲ ಭೇಟಿ ಅವರಿಗೂ ನಾವು ಚಿತ್ರ ಕೇಸ್ ಮಾಡ್ತೀವಿ. ಏನೇ ಇದೀವಿ ಅಂದ್ರೂ ನಾವು ವಾರ್ನಿಂಗ್ ಕೊಡ್ತೀವಿ. ಮತ್ತು ನಾವು ಲೋಕಲ್ ಸಿಬ್ಬಂದಿಯವ್ರಿಗೂ ಕೂಡ ಪದೇ ಆ ಊರಿಗೆ ಹೋಗ್ರಿ, ಸಂಘಟನೆದವ್ರು ಎಲ್ಲೆಲ್ಲಿ ಕಂಪ್ಲೇಂಟ್ ಅದಾವ ಅದನ್ನ ಏನಂದ್ರೆ ಪ್ರಯಾರಿಟಿ ಮೇಲೆ ಅದನ್ನ ಮಾಡುವಂತೇಳಿ ಸಂಘಟನೆಯವ್ರಿಗಂತೂ 4-5 ಗ್ರಾಮ ಹೇಳಿವ ಸರ್, ಎಲ್ಲ ಗ್ರಾಮ ಗೊತ್ತಾಗ್ತದೆ. ಅದೇ ಬರ್ತದ್ರಿ. ನಾವು 100% ಎಲ್ಲ ಗ್ರಾಮದಾಗ ಮಾಡ್ಕೊಂಡು ನಿಮ್ಮ ಇಲಾಖೆ ಗೊತ್ತಾಗ್ತದೆ. ಇಲ್ಲ, ಆಮೇಲೆ ಸಿಬ್ಬಂದಿ ಕೊರತೆನೇ ಭಾಳ ಜನ ಇದೆ ಇಡೀ ಡಿಸ್ಟಿಕ್ಕಿಗೆ. ಅಂತಂದ್ರೆ ಒಬ್ಬ ಇನ್ಸ್ಪೆಕ್ಟರ್, ಇದು ತಾಲೂಕಿಗೆ ಒಬ್ಬರು ಇನ್ಸ್ಪೆಕ್ಟರ್, ಕೆಲವೊಂದು ಇದೇ ಇದೆ. ನಮ್ಮಲ್ಲಿನೂ ಸಮಸ್ಯೆ ಕೆಲವೊಂದು ಇದೆ. ಅದನ್ನೇನು ಆಗನ್ನು ಕೂಡ ನಾವು ಮೊದಲ ಆದ್ಯತೆ ಮೇಲೆ ಅಂತಂದ್ರೆ ಇಲ್ಲಿಗಲ್ ಸೇಲ್ ಏನೈತಿ, ಹಳ್ಳಿಗಳಲ್ಲಿ ಏನು ಸೇಲ್ ಅದಲ್ಲ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ತಮ್ಗೆ ನಾನು ಭರವಸೆ ಕೊಡ್ತೀನಿ. ಪ್ರತಿ ಗ್ರಾಮಕ್ಕೂ ನಾವು ಒಂದು ಮನವಿ ಪತ್ರ ಒಂದು ಇಟ್ಟಿತ್ತು ಸರ್, ಅದ್ರ ಪ್ರಕಾರ ನಮ್ಗೇನು ಅದೇ ಹೇಳಿದಿನಲ್ರಿ, ಅಲ್ಲಿ ಲೈಸೆನ್ಸ್ ಕೊಟ್ಟಿಲ್ಲ ಇನ್ನೂ. ಅದನ್ನ ಅರ್ಜಿ ಬಂದಿದೆ. ಈಗ ಅಷ್ಟೊತ್ತಿಗೆ ತಮ್ಮದು ಕೂಡ ಪ್ರತಿಭಟನೆ ಮೂಲಕ ನೀವು ಮನವಿ ಕೊಡ್ತೀನಿ ಕೊಡ್ತಿರಲ್ಲ, ಅದನ್ನ ನಾನು ಮಾನ್ಯ DC ಮೇಡಮ್ ಅವ್ರ ಗಮನಕ್ಕೆ ತಂದು ಈ ಥರ ಇದಾಗಿದೆ ಅಂತ ಅವರಿಗೆಲ್ಲ ನಾನು ತಿಳಿಸ್ತೀನಿ. ತಿಳಿಸಿ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಬರುವ ವರ್ಷ ನಮಗೆ ಒಂದು ಪತ್ರ ಕೊಟ್ಟಿರ್ತೀವಿ. ಈಗ ತಾವು ಏನು ಅನುಮತಿ ಇದೆ ಗೊತ್ತಿಲ್ಲ. ತಮ್ಮ ಬರುವ ವರ್ಷ ನಮ್ಗೆ, ಯಾಕಂದ್ರೆ ತಮ್ಮ ಇಲಾಖೆ ನಮಗೆ ವಿಶ್ವಾಸ ಹೋಗುತ್ತೆ. ಬಟ್ ನೀವು ಅಲ್ಲ, ನಮ್ಮಲ್ಲಿ ನಾನು ಹೇಳ್ತಾ ಇದ್ದೇನಲ್ರಿ, ಈಗ ವಿಡಿಯೋನು ಮಾಡ್ಕೊಟ್ಟು ನಮ್ಮಲ್ಲಿ ಅಪ್ಲಿಕೇಶನ್ ಬಂದಿದೆ. ಯಾವುದೇ ಇದು ಕೂಡ ಆಗಿದೆ ಅಂತೇಳಿ ನಾನು ಏನು ಹೇಳಲ್ಲ. ಅಪ್ಲಿಕೇಶನ್ ಬಂದಿದೆ, ಅದು ಪರಿಶೀಲನಾ ಹಂತದಲ್ಲಿ ಇದೆ. ತಾವು ಕೂಡ ಪ್ರತಿಭಟನೆ ಮಾಡಿದರೆ, ಮನವಿ ಕೊಟ್ಟಿದೆ. ಇದು ಏನಾಗುತ್ತೆ ಸರ್, ನಮಗೆ ಯಾವಾಗ ಆಗತ್ತಾ ಏನಾಗತ್ತೆ ಅನ್ನೋದು ಒಂದು ನಮ್ಗೆ ಕೊಟ್ಟಿರ ದಾರಿ. ಇಲ್ಲ, ಈಗ ನೋಡಿದ್ರೆ ಈಗ ನೋಡ್ರಿ ಇಲ್ಲೇ ಒಲಿ ಬಿಡ್ತೀವಿ, ಏನೋ ನಾಷ್ಟ ಇಷ್ಟ ಮಾಡಿಸ್ಕೊಂಡು. ಈಗ ದೂರ ಬಂದಿದೆ, ಕಂಪ್ಲೇಂಟ್ ಬಂದಿದೆ, ಅದ್ರ ಬಗ್ಗೆ ಅರ್ಜಿ ಬಂದಾಗ ಕಂಪ್ಲೇಂಟ್ ಬಂದಿದೆ. ಅದನ್ನು ನಮ್ಗೆ ಪರಿಶೀಲನೆ ಮಾಡಕ್ಕೆ ತಾವು ನಮ್ಗೆ ಅವಕಾಶ ಕೊಟ್ಟು ಇದಿಷ್ಟು ಮಾಡಿ ಸಪೋಸ್ ಹಂಗೇನು ಇರುತ್ತೆ ನಾವು ದೊಡ್ಡವ್ರು ಇದು ನಾವು ಬೆಳವಣಿಗೆ ಅಲ್ಲಿ ಸರ್, ಮತ್ತೆ ನೋಡ್ಬೇಕು ಬೇರೆ ಬೇರೆ ಸ್ಕೂಲ್ ಇದೆ ಸರ್. ಒಂದು ಏನಾಗಿದೆ ಸರ್ ವ್ಯವಸ್ಥೆ, ಶಾಲೆ ಮಕ್ಕಳು ಸ್ಕೂಲ್ ಐತೆ ಸರ್, ಸಣ್ಣ ಮಕ್ಕಳು ಕಲಿತಾರ. ಈಗ ನೀವು ಮಾಲ್ ಇಲ್ಲ ಅಂತ ಹೇಳಿ ಸರ್, ಎಸ್ ನಾವು ನೋಡಿಲ್ಲ ಮಾಲ್ ಐತೆ ಬಿಟ್ಟ ಅನ್ನೋದು ನಿಮ್ಗಿನ್ನ ನೀವು ಸಿಬ್ಬಂದಿ ಸಪ್ಲೈ ಮಾಡ್ತಾರೆ ಸರ್. ಬಾರ್ ಅವ್ರು ಬಾರಿಂದ ಸಪ್ಲೈ ಮಾಡ್ತಾರ ಸರ್. ಇಲ್ಲ, ಯಾಕಂದ್ರೆ ಅಲ್ಲಿ ಲೋಕಲ್ ಅವ್ರು ಯಾರು ಇದನ್ನು ಕೂಡ ಅಲ್ಲಿ ಇಲ್ಲ, ಶಾಪ್ ಅಲ್ಲಿ ಸರ್ ಈ ಕನ್ನಡ ಮಾಡ್ತಾರೆ. ಅದಕ್ಕೇನಿದೆ ಕ್ರಮ ಕೈಗೊಳ್ತೀವಿ ಅಂತ. ಈಗ ನೀವು ಅಲ್ಲಿ ವೈನ್ ಶಾಪ್ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್